ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ದೊಡ್ಡದೊಂದು ಆಘಾತ ಎದುರಾಗಿದೆಯಾ? ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಸಿಡಿ ಕಾಂಡ ಪೆನ್ ಡ್ರೈವ್ ಕಾಂಡ ಸ್ಫೋಟಗೊಂಡಿತೋ ಆಗಿನಿಂದಲೇ ದಳದ ಒಳಗಿಂದ ಹೊಗೆಯಾಡ್ತಾ ಇದ್ದಂತಹ ಅಸಮಾಧಾನದ ಬೇಗುದಿ ಪ್ರಜ್ವಲ್ ರೇವಣ್ಣರ ಕಾಂಡದಿಂದಾಗಿ ಸ್ಫೋಟಗೊಂಡಿದೆ. ಹೆಚ್ಚು ಕಡಿಮೆ ಇದು ಜೆಡಿಎಸ್ ನ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದೆ. ಜೆಡಿಎಸ್ ಪಕ್ಷ ಒಟ್ಟು 19 ಶಾಸಕರ ಬಲ ಹೊಂದಿದೆ. ಅದರಲ್ಲಿ ಈಗ ಆಲ್ಮೋಸ್ಟ್ ಆಲ್ 75 ಗಿಂತ ಹೆಚ್ಚು ಪರ್ಸೆಂಟೇಜ್ ನ ಶಾಸಕರು 14ರಿಂದ 15 ಜನ ಶಾಸಕರು ಪಕ್ಷದ ವಿರುದ್ಧನೇ ಬಂಡಾಯಿ ಎದ್ದಿದ್ದಾರೆ. ಮೊನ್ನೆ ನಡೆದಂತಹ ಶಿಸ್ತು ಸಮಿತಿಯ ಸಭೆಯಲ್ಲಿ ಇದು ಬಹಿರಂಗವಾಗಿ ಹೊರಬಿದ್ದಿದೆ. ಸುಮಾರು 14ರಿಂದ 15 ಜನ ಶಾಸಕರು ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟು ಹೊರ ನಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂತಹ ಸ್ಫೋಟಕ ಮಾಹಿತಿ ಹೊರ ಬರ್ತಾ ಇದೆ. ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವರೆಲ್ಲ ಕೊಡ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ, ಪ್ರಜ್ವಲ್ ರೇವಣ್ಣರ ಈ ಲೈಂಗಿಕ ಹಗರಣ ಪ್ರಕರಣದಿಂದಾಗಿ ನಾವು ನಮ್ಮ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ. ಈ ಮಾತನ್ನ ಸ್ವತಃ ಜೆಡಿಎಸ್ ಪಕ್ಷದ ಶಾಸಕರಾಗಿರ್ತಕ್ಕಂತ ಸಮೃದ್ಧಿ ಮಂಜುನಾಥ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಶರಣಗೌಡ ಕಂದಕೂರ್ ಅವರು ಸಹ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಪ್ರಜ್ವಲ್ ರೇವಣ್ಣರ ಪ್ರಕರಣವನ್ನು ಪ್ರಸ್ತಾಪ ಮಾಡಿ, ನಮಗೆ ಜೆಡಿಎಸ್ ನಲ್ಲಿ ಈಗ ಉಸಿರು ಕಟ್ಟಿದ ವಾತಾವರಣ ಇದೆ, ಜನ ನಮಗೆ ಹೋದಲ್ಲಿ ಬಂದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕಠಿಣಾತಿ ಕಠಿಣ ಕ್ರಮ ಇವರ ಮೇಲೆ ಆಗ್ಲಿಲ್ಲ ಅಂದ್ರೆ ಪಕ್ಷ ತೊರೆದು ನಾವು ನಮ್ಮ ದಾರಿ ನೋಡ್ಕೊಳ್ಬೇಕಾಗತ್ತೆ ಅಂತಕ್ಕಂತಹ ಬಹಿರಂಗ ಬೆದರಿಕೆಗಳನ್ನ ಈಗ ಶಾಸಕರು ಒಡ್ಡೋದಕ್ಕೆ ಶುರು ಮಾಡಿದ್ದಾರೆ. ಜೆಡಿಎಸ್ ನ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ನಿಂದ 2 ಮಹಿಳಾ ಶಾಸಕರು ಸಹ ಇದ್ದಾರೆ. ಸುಮಾರು 14ರಿಂದ 15 ಜನ ಶಾಸಕರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ರೇವಣ್ಣರ ಪ್ರಕರಣನ ಮುಂದಿಟ್ಟುಕೊಂಡು ಪಕ್ಷ ತೊರೆಯೋದಕ್ಕೆ ವೇದಿಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಮೊನ್ನೆ ಹುಬ್ಬಳ್ಳಿನಲ್ಲಿ ಜಾತ್ಯತೀತ ಜನತಾದಳದವರು ಶಿಸ್ತು ಸಮಿತಿಯ ಸಭೆ ಮಾಡಿದ್ರು. ಅದರಲ್ಲಿ ಜಿಟಿ ದೇವೇಗೌಡರು ಸಹ ಇದ್ರು. ಒಕ್ಕರ್ಲಿನಿಂದ ನಾವು ಪ್ರಜ್ವಲ್ ರೇವಣ್ಣರನ್ನು ಪಕ್ಷದಿಂದ ಅಮಾನತು ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೇವೆ, ಈ ಶಿಫಾರಸನ್ನು ನಾವು ದೇವೇಗೌಡರಿಗೆ ಮಾಡ್ತೇವೆ ಅನ್ನೋ ನಿರ್ಧಾರನ ತೆಗೆದುಕೊಂಡಿದ್ರು. ಆದ್ರೆ ಈಗ ಜೆಡಿಎಸ್ ನ ಶಾಸಕರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಂಥ ಘನಘೋರ ಅಪರಾಧ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರನ್ನು ಬರೀ ಅಮಾನತು ಮಾಡಿದ್ರೆ ಸಾಕಾ? ಪರ್ಮನೆಂಟ್ ಆಗಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಆಗ ನಾವು ಅಲ್ಪ ಸ್ವಲ್ಪ ಮುಖಾನ ಜನರಿಗೆ ತೋರಿಸಬಹುದು. ಕಣ್ಣೊರೆಸುವ ತಂತ್ರನ ಮಾಡ್ತಾ ಇದ್ದಾರೆ ದೇವೇಗೌಡರ ಕುಟುಂಬದವರು ಅಂತೆಲ್ಲ ಸಭೆಯಲ್ಲಿ ಜೆಡಿಎಸ್ ನ ಎಂಎಲ್ಎಗಳು ಆರೋಪ ಮಾಡಿದ್ದಾರೆ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣರಿಗೆ ಬಹಿರಂಗವಾಗಿ ಸಾಥ್ ಕೊಡ್ತಾ ಇಲ್ಲ. ಆದ್ರೂ ಅವ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಿಡಿಯೋದಲ್ಲಿ ಎಲ್ಲೂ ಪ್ರಜ್ವಲ್ ರೇವಣ್ಣರು ಕಾಣ್ತಾ ಇಲ್ಲ, ಅದರಲ್ಲಿ ಇಲ್ಲ, ಆರೋಪ ಸಾಬೀತಾಗುವವರೆಗೂ ನಾವು ಅಮಾನತಿನಲ್ಲಿಟ್ಟಿರ್ತೇವೆ. ಅಕಸ್ಮಾತ್ ಏನಾದ್ರು ಪ್ರಜ್ವಲ್ ರೇವಣ್ಣರ ಮೇಲೆ ಮಾಡಿದಂತಹ ಈ ಆರೋಪ ಸಾಬೀತಾದರೆ ಅವರನ್ನು ಪಕ್ಷದಿಂದ ಪರ್ಮನೆಂಟ್ ಆಗಿ ಉಚ್ಚಾಟನೆ ಮಾಡ್ತೇವೆ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ರು. ಇದಕ್ಕೆ ಈಗ ಜೆಡಿಎಸ್ ನ ಎಂಎಲ್ಎಗಳು ಸಹಮತ ವ್ಯಕ್ತಪಡಿಸಿಲ್ಲ. ಟಿ ದೇವೇಗೌಡರು ಸಹ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನಲಾಗ್ತಾ ಇದೆ. ಬರೀ ಅಮಾನತು ಮಾಡಿದ್ರೆ ಸಾಲಲ್ಲ, ಅವರನ್ನು ಈಗಿಂದೀಗಲೇ ತತ್ಕ್ಷಣಕ್ಕೆ ಪರಿಣಾಮಕ್ಕೆ ಬರುವಂತೆ ಉಚ್ಚಾಟನೆ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಟಿ ದೇವೇಗೌಡರು ಸಹ ಇಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇದಕ್ಕೆ ಒಪ್ಪಿಲ್ಲ. ಸ್ನೇಹಿತರೆ, ಈ ಹಿಂದೆ ಆಲ್ರೆಡಿ ಜೆಡಿಎಸ್ ಪಕ್ಷ ನಂದು ಅಂತಕ್ಕಂಥ ದಾವೆನ ಸಿಎಂ ಇಬ್ರಾಹಿಂ ಅವರು ಹೂಡಿದ್ರು. ಯಾವಾಗ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೋತೋ ಆಗ ಸಿಎಂ ಇಬ್ರಾಹಿಂ ಅವರು ಸಿಡಿದೆದ್ದು, ನಾನೇ ಜೆಡಿಎಸ್ ನ ರಾಷ್ಟ್ರಾಧ್ಯಕ್ಷ, ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಅಸ್ತಿತ್ವದಲ್ಲಿ ಇಲ್ಲ, ನಮ್ಮ ಪಕ್ಷಕ್ಕೆ ಮಾನ್ಯತೆ ಇದೆ ಅಂತ ಹೇಳಿ ಕೋರ್ಟ್ಗೆಲ್ಲ ಹೋಗಿದ್ರು. ಆ ಬೆಳವಣಿಗೆ ನಡುವೆ ಈಗ ಮತ್ತೊಂದು ಹೊಸ ಬೆಳವಣಿಗೆ ಪ್ರಜ್ವಲ್ ರೇವಣ್ಣರ ಪ್ರಕರಣದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದಲ್ಲಿ ನಡೀತಾ ಇರೋದು ಈಗ ದಳಪತಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ. ಯಾಕೆಂದ್ರೆ ಇಬ್ರು ಶಾಸಕರು ಮನಸ್ತಾಪ ವ್ಯಕ್ತಪಡಿಸಿದ್ರೆ ಅದನ್ನ ತೇಪೆ ಹಚ್ಚಿ ಸಮಾಧಾನ ಮಾಡಬಹುದಾಗಿತ್ತು. ಸುಮಾರು 14ರಿಂದ 15 ಜನ ಶಾಸಕರು, ಅದರಲ್ಲೂ 2 ಈಗ ಆಲ್ರೆಡಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಮಂಜುನಾಥ್ ಅವರು ಮತ್ತು ಶರಣಗೌಡರು. ಇನ್ನು ಉಳಿದವರು ಜೆಡಿಎಸ್ ನ ಶಿಸ್ತು ಸಮಿತಿಯ ಸಭೆಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲೇಬೇಕು, ಇಲ್ಲವಾದರೆ ನಾವು ಪಕ್ಷದಲ್ಲಿ ಇರೋದಿಲ್ಲ ಅನ್ನೋ ಕಠಿಣ ಸಂದೇಶನ ರವಾನೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಸ್ನೇಹಿತರೆ, ಈ 14ರಿಂದ 15 ಜನ ಶಾಸಕರು ಯಾವ ಕಡೆ ಬೇಕಾದ್ರೂ ಜಿಗಿಬಹುದು, ಅಥವಾ ಎಲ್ಲ ಶಾಸಕರು ಒಗ್ಗೂಡಿ ಸಪರೇಟ್ ತಮ್ಮದೇ ಆದ ಪಕ್ಷನ ಸ್ಥಾಪನೆ ಮಾಡಿದ್ರು ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಈ ಎಲ್ಲ ಶಾಸಕರು ಟಿ ದೇವೇಗೌಡರ ನೇತೃತ್ವದಲ್ಲಿ ಒಗ್ಗೂಡಿದ್ದಾರೆ.
ಸಿಎಂ ಇಬ್ರಾಹಿಂ ಸಹ ಮುನಿಸ್ಕೊಂಡಿದ್ದಾರೆ. ಜಿಟಿ ದೇವೇಗೌಡರು ಮತ್ತು ಸಿಎಂ ಇಬ್ರಾಹಿಂ ಇಬ್ಬರು ಸೇರ್ಬಿಟ್ಟು ಈ ಎಲ್ಲ 14ರಿಂದ 15 ಜನ ಶಾಸಕರನ್ನು ಒಗ್ಗೂಡಿಸಿ ಸಪರೇಟ್ ಪಕ್ಷ ಸ್ಥಾಪನೆ ಮಾಡಿದ್ರು ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. ಅಥವಾ ಇದು ಸಾಧ್ಯ ಆಗದೆ ಹೋದರೆ ಎಲ್ಲರೂ ಸಹ ಹೋಲ್ಸೇಲ್ ಆಗಿ ಬಿಜೆಪಿ ಪಕ್ಷಕ್ಕಾದ್ರೂ ಸೇರ್ಬಿಡ್ಬೋದು, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕಾದ್ರೂ ವಲಸೆ ಹೋಗಬಹುದು. ಪ್ರಜ್ವಲ್ ರೇವಣ್ಣರ ಪ್ರಕರಣದಲ್ಲಿ ಏನಾದ್ರೂ ಅವರು ಆರೋಪಿ ಅಂತ ಸಾಬೀತಾದರೆ ಈ ಎಲ್ಲ ಘಟನೆಗಳು ಘಟಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ಈ ಲೈಂಗಿಕ ಹಗರಣ ಬಹಳ ಸೂಕ್ಷ್ಮವಾದ ವಿಚಾರ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳ ಗೌರವ ಮಾನಕ್ಕೆ ಸಂಬಂಧಪಟ್ಟಂತ ವಿಚಾರ. ಜೆಡಿಎಸ್ ಸ್ವತಃ ತನ್ನ ಚಿಹ್ನೆಯಲ್ಲಿ ತೆನೆ ಹೊತ್ತ ಮಹಿಳೆಯನ್ನು ಚಿಹ್ನೆಯಾಗಿಸಿಕೊಂಡು ಮತ ಕೇಳುತ್ತೆ. ತಮ್ಮದೇ ಪಕ್ಷದ, ಅದರಲ್ಲೂ ದೇವೇಗೌಡರ ಕುಟುಂಬದ ಕುಡಿನೇ ಮಹಿಳೆಯರಿಗೆ ಮಾಡಿರ್ತಕ್ಕಂತ ಲೈಂಗಿಕ ದೌರ್ಜನ್ಯಗಳಿಂದಾಗಿ ಇವರಿಂದ ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಮಹಿಳೆಯರಲ್ಲಿ ಮೂಡುತ್ತೆ. ಅಂತ ಪಕ್ಷದ ಜೊತೆಗೆ ನಾವೇನಾದ್ರೂ ಮತ್ತೆ ಗುರುತಿಸ್ಕೊಂಡ್ರೆ ನಮ್ಮ ಭವಿಷ್ಯಕ್ಕೆ ಕುತ್ತಾಗುವ ಎಲ್ಲ ಸಾಧ್ಯತೆಗಳು ಇದಾವೆ ಅಂತ ಈ 14ರಿಂದ 15 ಜೆಡಿಎಸ್ ನ ಎಂಎಲ್ಎಗಳು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜೆಡಿಎಸ್ ಪಕ್ಷ ಈಗ ಐಸಿಯು ನಲ್ಲಿರೋದಂತೂ ಖಚಿತ. ಇನ್ನಾದ್ರೂ ಪಕ್ಷದ ನಾಯಕರು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಇಲ್ಲವಾದ್ರೆ ಜೆಡಿಎಸ್ ಪಕ್ಷ ಒಡೆದು 2 ಓಳಾಗೋದ್ರಲ್ಲಿ ಯಾರು ಸಂದೇಹ ಪಡಬೇಕಾಗಿಲ್ಲ. ಅದರಲ್ಲೂ ಈಗ ಪ್ರಬಲ ಒಕ್ಕಲಿಗ ನಾಯಕತ್ವಕ್ಕಾಗಿ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ವಾಗ್ಯುದ್ಧನೇ ನಡೀತಾ ಇದೆ, ಶೀತಲ ಸಮರ ನಡೀತಾ ಇದೆ. ಇಂತಹ ಸುಸಂದರ್ಭನ ಡಿ.ಕೆ. ಶಿವಕುಮಾರ್ ಅಂತೂ ಕಳೆದುಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ದೇವೇಗೌಡರು ಮತ್ತು ಅವರ ಕುಟುಂಬನ ಹಣಿಯೋದಕ್ಕೆ ಏನೇನು ಮಾಡ್ಬೇಕು ಅದೆಲ್ಲವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದವರಂತೂ ಈ ವಿಚಾರನ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಯಸದೇ ಬಂದ ಭಾಗ್ಯ ಅನ್ನುವಂತೆ ಬ್ರಹ್ಮಾಸ್ತ್ರ ಸಿಕ್ಬಿಟ್ಟಿದೆ ಪ್ರಜ್ವಲ್ ರೇವಣ್ಣರ ಪ್ರಕರಣ. ಆದ್ರೆ ಇದು ಬಿಜೆಪಿ ಅವರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಈಗ ಕುತ್ತು ಬಂದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಹಲವು ಮೂಲಗಳ ಪ್ರಕಾರ ಜೆಡಿಎಸ್ ನವರು ಪ್ರಜ್ವಲ್ ರೇವಣ್ಣರನ್ನು ಅಮಾನತು ಮಾಡಿರೋದಕ್ಕೆ ಕಾರಣ ಈ 14ರಿಂದ 15 ಜನ ಜೆಡಿಎಸ್ ನ ಎಂಎಲ್ಎಗಳು ಹಾಕಿರ್ತಕ್ಕಂತ ಒತ್ತಡ. ನೀವೇನಾದ್ರೂ ಪ್ರಜ್ವಲ್ ರೇವಣ್ಣರ ಮೇಲೆ ಆಕ್ಷನ್ ತೆಗೆದುಕೊಳ್ಳದೆ ಹೋದರೆ ನಾವು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದೇವೆ, ಒಂದು ಕ್ಷಣನೂ ನಾವು ಜೆಡಿಎಸ್ ನಲ್ಲಿ ಮುಂದುವರಿಯೋದಿಲ್ಲ ಅನ್ನೋ ಬೆದರಿಕೆಯನ್ನ ಈ 14ರಿಂದ 15 ಜನ ಒಡ್ಡಿದ್ರು. ಹಾಗಾಗಿ ಎಚ್.ಡಿ. ದೇವೇಗೌಡರು ತುರ್ತು ಸಮನ್ವಯ ಸಮಿತಿ ಸಭೆ ಮಾಡಿ ನನಗೆ ಅಮಾನತ್ತು ಮಾಡೋದ್ರ ಬಗ್ಗೆ ಶಿಫಾರಸು ಮಾಡಿ ಅಂತ ಹೇಳಿ ಸಭೆ ಮಾಡಿಸಿದ್ರು. ಈಗ ಪ್ರಜ್ವಲ್ ರೇವಣ್ಣರನ್ನು ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಅಮಾನತ್ತು ಮಾಡೋದು ಬರೀ ತಿಪ್ಪೆ ಸಾರಿಸುವಂತ ಕೆಲಸ ಆಗುತ್ತೆ. ಪಕ್ಷದಿಂದ ಅವರನ್ನ ಪರ್ಮನೆಂಟ್ ಆಗಿ ಉಚ್ಚಾಟನೆ ಮಾಡಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು. ನಿಮಗೆ ಪಕ್ಷ ಉಳಿಬೇಕು ಅಥವಾ ಮೊಮ್ಮಗನ ಹಿತಾಸಕ್ತಿ ಮುಖ್ಯನೋ, ನಿರ್ಧಾರ ನಿಮಗೆ ಬಿಟ್ಟಿತ್ತು ಅಂತಕ್ಕಂಥ ಸಂದೇಶನ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ಈ ಬಣ ಎಚ್.ಡಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಜೆಡಿಎಸ್ ಪಕ್ಷದ ಆಂತರಿಕ ಒಳವಲಯದಲ್ಲಿ ನಡೀತಾ ಇರ್ತಕ್ಕಂತ ಭಿನ್ನಮತದ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.